ಗುರುಜಿ, ನೀವು ಬಹಳ ಒಳ್ಳೆ ಭೋಜನ ಪ್ರಿಯರು ಅಂತೇನೋ ನಮಗ್ ತಿಳಿಸ್ಕೊಟ್ರಿ. ಜೊತೆಗೆ ಬರೀ ತಿನ್ನೋದಷ್ಟೇನಾ ಅಥವಾ ಮಾಡೋ ಒಂದು ಕಲೆನೂ ಇದೆಯಾ ಗುರುಜಿ? ಖಂಡಿತ, ಅಡಿಗೆಗಳು ಕೂಡ ಸಾಕಷ್ಟು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂದ್ರೆ, ಗುರುಜಿ ಅವ್ರು ಯಾವತ್ತೂ ನಮ್ಮ ಸೆಟ್ ಅಲ್ಲಿರೋ ಹುಡುಗರಿಗೆಲ್ರಿಗೂ ಹೇಳ್ತಿರ್ತಾರೆ, ಬಂದ್ರೋ ನಮ್ಮ ಮನೆಗೆ ಒಂದ್ಸರಿ ಎಲ್ರಿಗೂ ಭರ್ಜರಿ ಊಟ ಬಡಿಸ್ತೀನಿ ಅಂತ. ಅದು ಯಾವ ತರ ಇದೆ ಅಂತ ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಏನೇನ್ ಮಾಡ್ತಾರೆ ಕೇಳೋಣ ಈಗ. ಅಡುಗೆಗಳನ್ನ ಭಾಳ ಚೆನ್ನಾಗಿ ಮಾಡ್ತೀವಿ. ಸಾಧಾರಣವಾಗಿ ನಾವು ಈ ಚಪಾತಿ ಲಟ್ಸೋದಾಗಲಿ ಅದನ್ನೆಲ್ಲ ಕೆಲಸ ಮಾಡೋಕ್ಕೆ ಹೋಗಲ್ಲ, ಇದುವರೆ ತನಕ ಮಾಡಿಲ್ಲ. ಯಾಕೆಂದರೆ ಅದು ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಅಂತ ಒಂದೊಂದು ಶೇಪಿಗೆ ಹೊಟ್ಟೋಗುತ್ತೆ ಹಿಟ್ಟು. ಅದಕ್ಕೋಸ್ಕರ ಮಾಡಲಿಲ್ಲ ಹೊರತು, ಉಪ್ಪಿಟ್ಟಿಂದ ಹಿಡಿದು ಏನು ಅಡುಗೆ ಬೇಕಾದರೂ ರುಚಿಯಾಗಿ ಮಾಡಿ ಹಾಕುವ ಸಾಮರ್ಥ್ಯ ನನಗೆ ಖಂಡಿತವಾಗಿದೆ. ನಳಪಾಕ ಅಂತಕ್ಕಂಥ ವಿಚಾರ ಏನಂದರೆ, ತಿನ್ನೋರಿಗೆ ರುಚಿ ಮಾತ್ರ ನೋಡೋದಲ್ಲ, ಅಡುಗೆಗಳು ಮಾಡ್ತಾ ಇರೋದನ್ನು ನೋಡಿ ನೋಡಿ ಅಭ್ಯಾಸಗಳು. ಸೊ ಸಾಧಾರಣವಾಗಿ ಎಲ್ಲ ಒಳ್ಳೆ ಅಡುಗೆಗಳನ್ನು ನನ್ನ ಕೈಯಲ್ಲಿ ಮಟ್ಟಿಗೆ ಮಾಡ್ತಕ್ಕಂಥ ವಿಚಾರಗಳನ್ನ ಖಂಡಿತ ಮಾಡಿ ಹಾಕಿದ್ದೀನಿ. ಅದರ ರುಚಿಸ್ಕೊಳ್ತಕ್ಕಂಥ ವಿಚಾರ ಏನು ಅಂದರೆ, ಬಾಯಿ 1, 2, 3, 4 ಎಲ್ಲ ಬೆರಳು ಚಪ್ಪರಿಸ್ಬೋದು, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೆಟ್ಟೋಗಿ ಆಮೇಲೆ ಸರಿ ಹೋಗುತ್ತೆ ಅಂತಲ್ಲ. ರುಚಿಯಾದ ಅಡುಗೆಗಳನ್ನ ಭಾಳಷ್ಟು ಜನಕ್ಕೆ, ಅಂದರೆ ಈಗ ನಾವು ಓದ್ತಾ ಇದ್ವಿ ಅಂತ ಇಟ್ಕೊಳ್ಳೋಣ. ನಾವು ಓದ್ತಾ ಇದ್ದ ಸಮಯದಲ್ಲಿ ಕಂಬೈನ್ ಸ್ಟಡಿಗೆ ಹೋಗ್ತಾ ಇದ್ಬೇಕಾದ್ರೆ ಅವ್ರ ತಂದೆ ತಾಯಿ ಊರಲ್ಲಿ ಇಲ್ಲದೆ ಇದ್ದ ಸಮಯದಲ್ಲಿ ಆ ಓದೋ ಸಮಯಕ್ಕೆ ನಾವುಗಳು ಆ ಅಡುಗೆ, ನೀವು ಓದ್ತಾ ಇದ್ದೀಯಾನೆ, ಡಿಸ್ಟರ್ಬ್ ಬೇಕಾಗಬೇಕು, ಹೊರಗಡೆ ಹೋಟ್ಲಿಗೆ ಹೋಗಿ ತಿರುಗಿ ವಾಪಸ್ ಬರೋದು, ನಾನು ಮಾಡಾಕ್ತೀನಿ ಸುಮ್ಮನೆ ಇರೋ ಅಂತ ಹೇಳ್ತೆ. ಆಮೇಲೆ ನಮ್ಮ ಸ್ನೇಹಿತರು ಅಕ್ಕಪಕ್ಕದಲ್ಲಿ ಕೆಲವರು ಇರ್ತಿದ್ರು, ಅವ್ರ ಹೆಂಡ್ತಿರು ಊರಿಗೆ ಹೋಗ್ತಿದ್ರು ಅಂತ ಇಟ್ಕೊಳ್ಳೋಣ. ಆ ಹೆಂಡ್ತಿರು ಊರಿಗೆ ಹೋಗಬೇಕಾದ್ರೆ ಅವರು, ಬಾಬು ಒಂದು ಸ್ವಲ್ಪ ಅಡುಗೆ ಮಾಡಿ ಹಾಕ್ಬಿಟ್ಟು, ಭಾಳ ಚೆನ್ನಾಗಿ ಮಾಡ್ತೀವಿ, ಏನೋ ಒಂದು ಸ್ವಲ್ಪ ಬೇಯಿಸಾಕಯ್ಯ ಹೋಗಲಿ ಅತ್ಲಾಗ ಏನೋ ಆ ಕೆಲಸ ಮಾಡ್ತಿದ್ದವ್ರು ಆವಾಗಲೂ ಅಡುಗೆಗಳು ಕೂಡ ಅವ್ರಿಗೂ ಮಾಡಿ ಹಾಕಿದ್ವಿ ನಾವು. ಸೊ ಇಂಥ ಒಂದು ಅಭ್ಯಾಸ ಚೆನ್ನಾಗಿರೋದು, ಅಡುಗೆಗಳು ಚೆನ್ನಾಗಿ ಗೊತ್ತು ಅಂತ. ಗುರುಜಿ, ಬರೀ ಭೋಜನ ಪ್ರಿಯರು ಅಷ್ಟೇ ಅಲ್ಲ, ಚೆನ್ನಾಗಿ ಅಡುಗೆನೂ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ವೀಕ್ಷಕರೇ, ಗುರೂಜಿಯವರು ಮಾತಿನ ಮಧ್ಯೆ ಹೇಳಿದ್ರು, ನಾನು ಚಿಕ್ಕ ವಯಸ್ಸಿನಿಂದಲೂ ಬಾಲನಟನಾಗಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ ಅಂತ. ಇದರ ಕುರಿತಾಗಿ ಇನ್ನಷ್ಟು ತಿಳಿಸ್ಕೊಳ್ಳೋಣವಾ? ಶ್ರೀ ನರೇಂದ್ರ ಬಾಬು ಶರ್ಮಾರಿಗೆ ಆರಂಭದಲ್ಲಿಯೇ ಕಲೆ ಸಂಸ್ಕೃತಿಯೆಡೆಗೆ ಆಸಕ್ತಿ ಮೂಡಿತ್ತು. ತಂದೆ ತಾಯಿಗಳು ಈ ಬಾಲಕನ ಆಸಕ್ತಿಗೆ ಸಂಪೂರ್ಣ ಪ್ರೋತ್ಸಾಹ ನೀಡಿ ತಮ್ಮ ಜೀವಮಾನವನ್ನೇ ಈ ಹುಡುಗನಿಗೆ ಧಾರೆರೆದಿದ್ದಾರೆ. ಕಪ್ಪು ಬಿಳುಪು ಚಿತ್ರಗಳು ತಯಾರಾಗುತ್ತಿದ್ದ ಕಾಲದಲ್ಲೇ ಶ್ರೀ ನರೇಂದ್ರ ಬಾಬು ಶರ್ಮಾರವರು ಬಾಲನಟನಾಗಿ ಚಿತ್ರರಂಗ ಪ್ರವೇಶ ಮಾಡಿ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದರು. ಇವರ ಆಸಕ್ತಿ ಅಭಿನಯದ ಕಡೆ ಇದ್ದರೂ ಓದಿನಲ್ಲಿ ಎಂದಿಗೂ ಹಿಂದೆ ಬೀಳಲಿಲ್ಲ. ಶಾಲೆಗೆ ಮುಂದೆ ಬರುತ್ತಿದ್ದ ಇವರು ಹೈಸ್ಕೂಲು ವಿದ್ಯಾಭ್ಯಾಸ ಮುಗಿಸಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಪದವಿಯನ್ನು ಪಡೆದು ನಂತರ ಸ್ನಾತಕೋತ್ತರ ಪದವಿಯನ್ನು ಉನ್ನತ ದರ್ಜೆಯಲ್ಲಿ ಗಳಿಸಿದ್ದಾರೆ. ಇವರ ವಿದ್ಯಾಭ್ಯಾಸ ಇಷ್ಟಕ್ಕೆ ನಿಲ್ಲದೆ ಅಲಹಾಬಾದ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ. ವಿದ್ಯಾಭ್ಯಾಸದ ಜೊತೆಯಲ್ಲಿಯೇ ಅಪಾರ ಗ್ರಂಥಗಳನ್ನು ಓದಿ ಉತ್ತಮ ಜ್ಞಾನ ಸಂಪಾದಿಸಿಕೊಂಡಿದ್ದಾರೆ. ನಂತರ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿ ದೇಶದ ನಾನಾ ಭಾಗಗಳಲ್ಲಿ ಪ್ರಸಿದ್ಧ ಗುರುಗಳ ಬಳಿ ಶಿಷ್ಯರಾಗಿ ವರ್ಷಾನುಗಟ್ಟಲೆ ಸೇವೆ ಸಲ್ಲಿಸಿದ್ದಾರೆ. ಇದುವರೆವಿಗೂ ದೇಶಾದ್ಯಂತ 33 ಪ್ರಸಿದ್ಧ ಗುರುಗಳು, ಚಿಂತಕರುಗಳು, ಮಹಾಸ್ವಾಮಿಗಳ ಬಳಿ ಅಭ್ಯಾಸ ನಡೆಸಿ ಆಗಮದಲ್ಲಿ ಅಪಾರ ಪಾಂಡಿತ್ಯ ಪಡೆದಿದ್ದಾರೆ. ಇವರು ದೀರ್ಘಕಾಲ ಅಧ್ಯಯನ ನಡೆಸಿದ್ದು ವಾರಣಾಸಿಯಲ್ಲಿ. ಇಡೀ ದೇಶವನ್ನೇ ಸುತ್ತಾಡಿ, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಿಗುವ ಎಲ್ಲಾ ಧಾರ್ಮಿಕ ಕೇಂದ್ರಗಳ, ಶ್ರದ್ಧಾ ಕೇಂದ್ರಗಳ, ಪ್ರಸಿದ್ಧ ದೇವಾಲಯಗಳ ದರ್ಶನ ಪಡೆದಿರುವಂತಹ ಏಕೈಕ ವ್ಯಕ್ತಿ ಎಂದರೆ ಶ್ರೀ ನರೇಂದ್ರ ಬಾಬು ಶರ್ಮಾ ಎಂದರೆ ತಪ್ಪಾಗಲಾರದು. ಹಿಮಾಲಯದಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರ ಮಾನಸ ಸರೋವರಕ್ಕೆ 2 ಬಾರಿ ನಡೆದೇ ಪ್ರಯಾಣ ಮಾಡಿದ್ದಾರೆ. ಈ ಕ್ಷೇತ್ರವನ್ನು ತಲುಪಬೇಕಾದರೆ ಅತ್ಯಂತ ಕಠಿಣವಾದ ದಾರಿಯಲ್ಲಿ, ವಿಪರೀತ ಚಳಿಯಲ್ಲಿ 23 ದಿನಗಳ ಕಾಲ ನಡೆದೇ ಪ್ರಯಾಣ ಮಾಡಿ ಶಿವನ ದರ್ಶನ ಪಡೆದಿದ್ದಾರೆ. ವಿದ್ಯಾರ್ಜನೆಗಾಗಿ ಇವರ ಹೋರಾಟ ಇಷ್ಟಕ್ಕೆ ನಿಲ್ಲಲಿಲ್ಲ. ಋಷಿಕೇಶದಲ್ಲಿ ಪ್ರಸಿದ್ಧ ಗುರುಗಳ ಬಳಿ 1 ವರ್ಷ ಸೇವೆ ಮಾಡಿ 101 ವರ್ಷ ಪ್ರಾಯದ ಪರಮಾಚಾರ್ಯರ ಜೊತೆ ಶಿಷ್ಯರಾಗಿದ್ದು ಮತ್ತಷ್ಟು ಜ್ಞಾನವನ್ನು ಸಂಪಾದಿಸಿದರು. ಅನೇಕ ವರ್ಷಗಳ ಕಾಲ ಅಪಾರ ಜ್ಞಾನವನ್ನು ಸಂಪಾದಿಸಿದ್ದರೂ ಇವರಲ್ಲಿದ್ದ ಆಸಕ್ತಿ ಕಡಿಮೆಯಾಗಿರಲಿಲ್ಲ.
ಮತ್ತಷ್ಟು ಕಲಿಯಬೇಕೆಂಬ ಕಾತುರ ತುಡಿತ ಇವರಲ್ಲಿ ಅಪಾರವಾಗಿತ್ತು. ಜ್ಯೋತಿಷ್ಯ ಶಾಸ್ತ್ರ, ಅಷ್ಟಮಂಗಲ, ಅಷ್ಟ ಸಾಮುದ್ರಿಕ, ನಾಡಿಶಾಸ್ತ್ರ ಈ ವಿಭಾಗದಲ್ಲಿ ನೂರಾರು ದಿನಗಳ ಕಾಲ ಅಧ್ಯಯನ ನಡೆಸಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಮುಖಚರ್ಯೆಯನ್ನು ನೋಡಿ, ಅವನ ಅಂಗಲಕ್ಷಣಗಳನ್ನು ನೋಡಿ, ಅವನ ಗುಣಲಕ್ಷಣಗಳನ್ನು ಹೇಳುವ ವ್ಯಕ್ತಿಯೆಂದರೆ ಶ್ರೀಯುತ ನರೇಂದ್ರ ಬಾಬು ಶರ್ಮಾರವರು. ನಮ್ಮ ನಾಡಿನ ಪ್ರಖ್ಯಾತ ಆಗಮಿಕರು ಜ್ಯೋತಿಷಿಗಳ ಜೊತೆಯಲ್ಲಿ ಸಾಕಷ್ಟು ಅಧ್ಯಯನವನ್ನು ನಡೆಸಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಪ್ರಮುಖ ವಿಷಯಗಳಲ್ಲಿ ಚರ್ಚೆ ನಡೆಸಿದ್ದಾರೆ. ವಿದ್ಯಾರ್ಜನೆಗಾಗಿ ನಾಡಿನಾದ್ಯಂತ ಸಂಚರಿಸುತ್ತಿದ್ದ ನರೇಂದ್ರ ಬಾಬು ಶರ್ಮಾರವರಿಗೆ ಭಾಷೆಯ ತೊಡಕು ಎಂದೂ ಎದುರಾಗಲಿಲ್ಲ. ಏಕೆಂದರೆ ಇವರು 7 ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಕನ್ನಡ, ತೆಲುಗು, ಇಂಗ್ಲಿಷ್, ಸಂಸ್ಕೃತ, ತಮಿಳು, ಮರಾಠಿ ಹಾಗೂ ಹಿಂದಿ ಭಾಷೆಗಳನ್ನು ಸುಲಭವಾಗಿ ಬರೆಯಬಲ್ಲರು ಹಾಗೂ ಮಾತನಾಡಬಲ್ಲರು. ಇವರ ಸಾಮರ್ಥ್ಯ ಎಷ್ಟಿದೆ ಎಂದರೆ ಇದುವರೆವಿಗೂ ಸುಮಾರು 1200 ಗಂಟೆಗಳ ಕಾಲ ಉಪನ್ಯಾಸವನ್ನು ಕೊಟ್ಟು ನಾಡಿನಾದ್ಯಂತ ಮನೆಮಾತಾಗಿದ್ದಾರೆ. ಇವರ ವಾಕ್ಚಾತುರ್ಯಕ್ಕೆ, ಇವರಲ್ಲಿರುವ ಅಪಾರ ಜ್ಞಾನಕ್ಕೆ ಮನಸೋತು ಕೋಟ್ಯಂತರ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. ಗುರುಜಿ, ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ 400ರ ಸಂಚಿಕೆಯ ಒಂದು ಮುಕ್ತಾಯ ಹಂತಕ್ಕೆ ನಾವು ಬಂದಿದ್ದೀವಿ ಇವತ್ತು. ಆದರೆ ನಾಳೆ ಕೂಡ ಇನ್ನಷ್ಟು ಗುರೂಜಿಯವರ ಕುರಿತಾದ ಮಾಹಿತಿಯನ್ನ ನಾವು ಪಡೆಯೋಣ. ವೀಕ್ಷಕರೇ, ನಿಮ್ಮ ಪರವಾಗಿ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಗುರುಜಿ, ನಮ್ಮೆಲ್ಲರ ಆಶಯ ಒಂದೇ, ಜೀ ಕನ್ನಡ ವಾಹಿನಿಯ ವತಿಯಿಂದಲೇ ನೀವು ನಮ್ಮೆಲ್ಲರ ಮನದಲ್ಲಿ ಧಾರ್ಮಿಕ ಚಿಂತನೆಯನ್ನ ತುಂಬ್ತಾ ಬರಬೇಕು ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದೊಂದಿಗೆ ಅಂತ ಕೇಳ್ಕೊಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಇಷ್ಟು ಮುಕ್ತವಾಗಿ ನಮ್ಮುಂದಿಟ್ಟಿದ್ದೀರಾ. ಧನ್ಯವಾದಗಳು.